ಕೆಲವು ಹೆಣ್ಣು ಮಕ್ಕಳು ಮನೆಯಿಂದ ಹೊರ ಹೋಗಿ ದುಡಿಯುವುದಕ್ಕೂ ಸಿದ್ಧ, ಆರ್ಥಿಕವಾಗಿ ಸ್ವತಂತ್ರರು. ಆದರೆ ಗೃಹಿಣಿಯಾಗಿದ್ದುಕೊಂಡೇ ಜೀವನದಲ್ಲಿ ಎಂಥದ್ದೇ ಕಷ್ಟದ ಪರಿಸ್ಥಿತಿ ಎದುರಾದರೂ ಎದುರಿಸಲು ಸಿದ್ಧರಾಗಿರುತ್ತಾರೆ. ಗಂಡ ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕಿಕೊಂಡಿದ್ದಾನೆಂಬ ತುಸು ಸುಳಿವು ಸಿಕ್ಕರೂ ಅವರಿಗಾಗಿ ಏನನ್ನು ಬೇಕಾದರೂ ಎದುರಿಸಲು ರೆಡಿಯಾಗುತ್ತಾರೆ. ಅಂತಹ ನೇರ, ದಿಟ್ಟ, ಜವಾಬ್ದಾರಿಯುತ ಸಿಂಹರಾಶಿಯ ಸ್ತ್ರೀಯರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಮಖ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಪುಬ್ಬ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಉತ್ತರ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಸಿಂಹ ರಾಶಿಯಾಗುತ್ತದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಮ, ಮಿ, ಮು ಮತ್ತು ಮಿ ಆದಲ್ಲಿ ಮಖ ನಕ್ಷತ್ರ, ಮೊ, ಟ, ಟಿ ಮತ್ತು ಟು ಆದಲ್ಲಿ ಪುಬ್ಬ ನಕ್ಷತ್ರ ಮತ್ತು ಟಿ ಆದಲ್ಲಿ ಉತ್ತರ ನಕ್ಷತ್ರದೊಂದಿಗೆ ಸಿಂಹ ರಾಶಿಯಾಗುತ್ತದೆ. ಹೆಸರೇ ಸೂಚಿಸುವಂತೆ ಸಿಂಹ ಈ ರಾಶಿಯ ಚಿಹ್ನೆ. ಸೂರ್ಯ ಈ ರಾಶಿಯ ಅಧಿಪತಿ ಗ್ರಹ. ಹೊರಗಿನಿಂದ ಕಠಿಣವಾಗಿರುವಂತೆ ಕಾಣಿಸಿಕೊಂಡರೂ ಆಂತರ್ಯದಲ್ಲಿ ಇವರ ಮನಸ್ಸು ಮೃದು. ಯಾವುದೇ ಬಗೆಯ ಕೆಲಸವಿದ್ದರೂ ಸರಿ, ಪರಿಪೂರ್ಣವಾಗಿರಬೇಕು ಎಂದು ಬಯಸುತ್ತಾರೆ. ಹತ್ತಿರದವರಿಂದ ಮೋಸ ಹೋದರೆ ಸುಲಭವಾಗಿ ಮರೆಯುವುದಿಲ್ಲ. ಸಂಬಂಧ ಸರಿಪಡಿಸಿಕೊಳ್ಳಲು ಹೆಚ್ಚು ಅವಕಾಶಗಳನ್ನು ಕೊಡುವುದಿಲ್ಲ. ಆದರೆ ಒಲಿದರೆ, ಇವರೊಂದಿಗೆ ಆಪ್ತ ವಲಯಕ್ಕೆ ಸೇರಿದರೆ ತಮ್ಮವರು ಎನಿಸಿಕೊಂಡವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಸಿಂಹರಾಶಿಯ ಮಹಿಳೆಯು ಸಹಾನುಭೂತಿ ಮತ್ತು ಪ್ರೀತಿಯ ವ್ಯಕ್ತಿಯಾಗಿದ್ದು, ಸಿಂಹಿಣಿ ತನ್ನ ಮರಿಗಳನ್ನು ನೋಡಿಕೊಳ್ಳುವಂತೆಯೇ ಅವರು ಸಂಗಾತಿಯನ್ನು ಪ್ರೀತಿಸುತ್ತಾಳೆ ಮತ್ತು ಪ್ರತಿಯಾಗಿ ಅದೇ ನಿರೀಕ್ಷಿಸುತ್ತಾಳೆ. ಸಿಂಹರಾಶಿಯವರು ಪ್ರೀತಿಯ ಹೃದಯವನ್ನು ಹೊಂದಿದ್ದಾರೆ ಮತ್ತು ಸಾಮಾನ್ಯವಾಗಿ ತುಂಬಾ ಒಳ್ಳೆಯವರು ಮತ್ತು ಉದಾರ ಜನರು. ಅಗತ್ಯವಿರುವ ಪ್ರೀತಿಪಾತ್ರರಿಗೆ ಸಹಾಯ ಮಾಡಲು ಅವರು ಯಾವಾಗಲೂ ಸಂತೋಷಪಡುತ್ತಾರೆ ಮತ್ತು ಅವರು ಹೆಚ್ಚು ಕಾಳಜಿ ವಹಿಸುವ ಜನರ ಸಂತೋಷವನ್ನು ಖಚಿತಪಡಿಸಿಕೊಳ್ಳಲು ಅವರು ಏನೇ ಮಾಡಲು ಸಿದ್ಧರಾಗಿರುತ್ತಾರೆ. ಈ ರಾಶಿಯ ಸ್ತ್ರೀಯರಿಗೆ ಭಯವೆಂಬುವುದೇ ಗೊತ್ತಿರೋಲ್ಲ. ಆತ್ಮವಿಶ್ವಾಸ ಬೇರೆಯವರಿಗಿಂತ ತುಸು ಹೆಚ್ಚು. ಬಯಸಿದ್ದನ್ನು ಪಡೆಯಲು ಇವರು ಅವಿರತವಾಗಿ ಕೆಲಸ ಮಾಡುತ್ತಾರೆ. ಪ್ರೇಮದಲ್ಲಿ ಅಂಜುವ ಗಂಡಸನ್ನು ತಮ್ಮ ಕಡೆಗೆ ಮಣಿಯುವಂತೆ ಮಾಡುವ ಚಾಕಚಕ್ಯತೆ ಇರುತ್ತೆ ಈ ರಾಶಿಯ ಹೆಣ್ಣಿಗೆ. ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದರೆ ಯಶಸ್ಸು ಗ್ಯಾರಂಟಿ. ಇವರು ತಮ್ಮ ಗಂಡನ ರಕ್ಷಣೆಗೆ ಟೊಂಕ ಕಟ್ಟಿ ನಿಲ್ಲಲು ಹಿಂದು ಮುಂದೆ ನೋಡುವುದಿಲ್ಲ. ಕಷ್ಟ ಬಂದಾಗ ಕೂಲ್ ಆಗಿಯೇ ನಿಭಾಯಿಸೋ ಸಾಮರ್ಥ್ಯ ಇರುವಂಥ ರಾಶಿ ಇದು. ಮಹತ್ವಾಕಾಂಕ್ಷೆಯುಳ್ಳ ಇವರು ಮಾನಸಿಕವಾಗಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಒಳಗಡೆಯಿಂದ ಬೆಂಕಿ ಇದ್ದಂತೆ ಶಕ್ತಿಶಾಲಿಗಳು. ಮೃದು ಎಂಬಂತೆ ಕೆಲವೊಮ್ಮೆ ಕಂಡರು. ಕಷ್ಟ ಎಂದರೆ ಕಠಿಣವಾಗುತ್ತಾರೆ. ಸಿಂಹ ರಾಶಿಯ ಹೆಣ್ಣು ಮಕ್ಕಳು ಯಾವಾಗಲೂ ಆಶಾವಾದಿಗಳು. ಇವರಿಗೆ ಡೌಟ್ಸ್ ಜಾಸ್ತಿ, ಕ್ಲಾರಿಟಿ ಹೆಚ್ಚು. ಸಂಗಾತಿಯನ್ನು ಕಷ್ಟದಿಂದ ಕಾಪಾಡಿಕೊಳ್ಳುತ್ತಾರೆ. ಇವರ ವಿಶ್ವಾಸವೇ ಇವರಿಗೆ ಬಲ. ಇವರಲ್ಲಿರುವ ಉತ್ಸಾಹವೇ ಹಿಡಿದ ಕೆಲಸ ಯಶಸ್ವಿಯಾಗಿ ಮುಗಿಯುವಂತೆ ಮಾಡುತ್ತದೆ. ಕುಟುಂಬ ಹಾಗೂ ಗಂಡನ ಬಗ್ಗೆ ತುಸು ಹೆಚ್ಚೇ ಕಾಳಜಿ ತೋರುತ್ತಾರೆ ಈ ರಾಶಿಯ ಸ್ತ್ರೀಯರು. ಕಾಳಜಿ ವಹಿಸುವವರನ್ನ ರಕ್ಷಿಸಲು ಹೋರಾಡಲು ಹಿಂದು ಮುಂದು ನೋಡುವುದಿಲ್ಲ. ಅಷ್ಟೇ ಅಲ್ಲ, ತಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಎಂಬುವುದು ಗೊತ್ತು. ಸಂಗಾತಿಯನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಇವರು ಅವರನ್ನು ಸದಾ ಕಾಯುತ್ತಾರೆ. ಬಾಳ ಸಂಗಾತಿಯ ಎಲ್ಲ ಕೆಲಸಗಳಲ್ಲೂ ಜೊತೆಯಾಗುತ್ತಾರೆ. ಫಿಸಿಕಲಿ ಸಹ ತುಂಬಾ ಬಲವಾಗಿರುವ ಈ ರಾಶಿಯ ಸ್ತ್ರೀಯರು ಹೋರಾಟದಲ್ಲಿ ಗಂಡಿಗೆ ಸಮಾನವಾಗಿ ಸೆಣಸಬಲ್ಲವರಾಗಿರುತ್ತಾರೆ. ಈ ರಾಶಿಯ ಹೆಂಡತಿಯರು ಸಿಕ್ಕರೆ ಗಂಡ ಅದೃಷ್ಟವಂತನೇ ಸರಿ. ಯಾರಿಗೂ ಹೆದರಬೇಕಾದ ಸಂದರ್ಭವೇ ಅವನಿಗೆ ಬರುವುದಿಲ್ಲ. ಬಲವಾದ ಆಸೆಗಳೊಂದಿಗೆ ಅವನ್ನು ಈಡೇರಿಸಿಕೊಳ್ಳುವುದು ಈ ರಾಶಿ ಹೆಣ್ಣು ಮಕ್ಕಳಿಗೆ ಕರಾತಲ ಮಲಕ. ಎಲ್ಲ ವಿಷಯದಲ್ಲಿ ಇವರು ಹಠಮಾರಿಗಳು. ಮೌನವಾಗಿದ್ದೇ ಕೆಲಸ ಸಾಧಿಸಿಕೊಳ್ಳುತ್ತಾರೆ. ಜಾಣ್ಮೆಯಿಂದ ಪರಿಸ್ಥಿತಿ ನಿಭಾಯಿಸಬಲ್ಲ ಇವರು ಗಂಡಸರ ಸಮಸ್ಯೆಗಳನ್ನು ಅಷ್ಟೇ ಸುಲಭವಾಗಿ ನಿಭಾಯಿಸುತ್ತಾರೆ. ಬೇರೆ ರಾಶಿಯವರಿಗೆ ಕಂಪೇರ್ ಮಾಡಿದರೆ ಇವರು ಸ್ವಲ್ಪ ಸ್ಟ್ರಾಂಗ್ ಎನ್ನಬಹುದು.
ಆದರೆ ಮಾನಸಿಕವಾಗಿ ಶಕ್ತಿಶಾಲಿಗಳು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇವರನ್ನು ಹೆದರಿಸೋದು ಅಷ್ಟು ಸುಲಭವಲ್ಲ. ಹಾಗೆ ಮಾಡಲು ಯಾರಾದ್ರೂ ಯತ್ನಿಸಿದರೆ ಅಂತರ ಕಾಯ್ದುಕೊಳ್ಳೋದು ಹೇಗೆ ಅಂತ ಇವರಿಗೆ ಗೊತ್ತು. ಇವರಿಗೆ ಬೇಕಾದವರ ಪರವಾಗಿ ನಿಲ್ಲಲು ಗೊತ್ತು. ಇವರು ಬುದ್ಧಿವಂತಿಕೆಯೇ ಇವರಿಗೆ ಶ್ರೀರಕ್ಷೆ. ಇವರಿಗೆ ಸ್ವಾಭಿಮಾನವು ಅತಿಯಾಗಿರುತ್ತದೆ. ಜೀವನದಲ್ಲಿ ಯಾವುದಾದರೂ ಒಂದು ವಿಚಾರದಲ್ಲಿ ಹೆಚ್ಚಿನ ಸಾಧನೆ ಮಾಡುವ ಬಯಕೆ ಇರುತ್ತದೆ. ಅನಾವಶ್ಯಕವಾಗಿ ವೇಳೆಯನ್ನು ವ್ಯರ್ಥ ಮಾಡದೆ ಕೈಹಿಡಿದ ಕೆಲಸಗಳನ್ನು ವೇಗವಾಗಿ ಮುಗಿಸುತ್ತಾರೆ. ಒಳ್ಳೆಯ ಸ್ವಭಾವವಿರುವ ಕಾರಣ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾರೆ. ಆದರೆ ಅತಿಯಾದ ಕೋಪ ಕೆಲವರನ್ನು ದೂರ ಸರಿಯುವಂತೆ ಮಾಡುತ್ತದೆ. ಈ ರಾಶಿಗೆ ಸೇರಿದವರು ಸ್ವಭಾವತಃ ಪ್ರಾಮಾಣಿಕರು. ಎಲ್ಲರನ್ನೂ ಪ್ರೀತಿಯಿಂದ ಸಲಹುತ್ತಾರೆ. ಸ್ತ್ರೀಯರಾಗಲಿ ಪುರುಷರಾಗಲಿ ಈ ರಾಶಿಯಲ್ಲಿ ಜನಿಸಿದವರು ಸುಲಭವಾಗಿ ಯಾರ ಮಾತನ್ನೂ ಕೇಳುವುದಿಲ್ಲ. ಎಷ್ಟೇ ಕಷ್ಟವೆನಿಸಿದರೂ ಆಡಳಿತದ ಚುಕ್ಕಾಣಿ ತಮ್ಮ ಬಳಿಯೇ ಇರಬೇಕು ಎಂದುಕೊಳ್ಳುತ್ತಾರೆ. ಸಮಾಜದ ಗಣ್ಯ ವ್ಯಕ್ತಿಗಳ ಸ್ನೇಹ ಸಹವಾಸ ಇರುತ್ತದೆ. ಸಿಂಹ ರಾಶಿಯಲ್ಲಿ ಹುಟ್ಟಿರುವ ಮಹಿಳೆಯರು ಸಾಮಾನ್ಯವಾಗಿ ಶೃಂಗಾರ ಪ್ರಿಯರಾಗಿರುತ್ತಾರೆ. ಸಿಂಹ ರಾಶಿಯವರು ದೈಹಿಕ ಸ್ಪರ್ಶ ಮತ್ತು ಎಲ್ಲಾ ರೀತಿಯ ಸಂತೋಷಗಳನ್ನು ಪ್ರೀತಿಸುತ್ತಾರೆ. ಆದ್ದರಿಂದ ಅವರು ಲೈಂಗಿಕ ಬಯಕೆಯನ್ನು ಪ್ರೇಮಿಸುವ ರಾಶಿಗಳಲ್ಲಿ ಮೇಲ್ಭಾಗಕ್ಕೆ ಹತ್ತಿರವಾಗಿದ್ದಾರೆ ಎಂದು ಆಶ್ಚರ್ಯಪಡಬೇಕಾಗಿಲ್ಲ. ಇವರು ಇನ್ನೊಂದು ವಿಶೇಷವೆಂದರೆ ತಮ್ಮ ಲೈಂಗಿಕ ಬಯಕೆ ಪೂರೈಕೆಗೊಂಡ ನಂತರವೂ ಸಂಗಾತಿಯೊಂದಿಗೆ ಪ್ರೇಮಮಯ ಸಮಯವನ್ನು ಕಳೆಯಲು ಬಯಸುತ್ತಾರೆ. ಅವರು ಸ್ವಪ್ನಶೀಲ ಮತ್ತು ಪ್ರಣಯ ಸ್ವಭಾವವನ್ನು ಹೊಂದಿದ್ದಾರೆ. ಅವರು ಶಾಂತ ಮತ್ತು ಸಹಾನುಭೂತಿಯ ಶಕ್ತಿಯನ್ನು ಹೊಂದಿದ್ದಾರೆ. ಅದು ಜನರನ್ನು ಸೆಳೆಯುತ್ತದೆ. ಅವರು ಅರ್ಥಗರ್ಭಿತ ಮತ್ತು ಭಾವನಾತ್ಮಕವಾಗಿ ಬುದ್ಧಿವಂತರಾಗಿದ್ದಾರೆ. ಇದು ಆಳವಾದ ಮಟ್ಟದಲ್ಲಿ ಇತರರೊಂದಿಗೆ ಸಂಪರ್ಕ ಸಾಧಿಸುವಲ್ಲಿ ಅವರನ್ನು ಉತ್ತಮರನ್ನಾಗಿಸುತ್ತದೆ. ಅವರು ಆಗಾಗ್ಗೆ ಪ್ರಯತ್ನಿಸದೆಯೂ ಮೋಹಕತೆ ಮತ್ತು ಸೆಡಕ್ಟಿವ್ ವೈಬ್ ಅನ್ನು ಹೊರಸೂಸುತ್ತಾರೆ. ಯಾವುದೇ ಇತರ ರಾಶಿಗಳಿಗಿಂತ ಭಿನ್ನವಾಗಿ ಆಲೋಚಿಸುತ್ತಾರೆ. ತಮ್ಮ ಲೈಂಗಿಕ ಬದುಕು ಹೊಸತನಗಳಿಂದ ಕೂಡಿರಬೇಕು ಎಂದು ಬಯಸುತ್ತಾರೆ. ಇದಕ್ಕಾಗಿ ಇವರು ತಾವು ಮಲಗುವ ಕೋಣೆಯನ್ನು ಉತ್ತಮವಾಗಿ ಅಲಂಕಾರಗೊಳಿಸಬಹುದು, ವೈವಿಧ್ಯಮಯವಾಗಿ ಸಿಂಗರಿಸಬಹುದು. ಆದರೆ ಅವರ ಲೈಂಗಿಕ ಆಸಕ್ತಿ ಹಾಗೂ ಭಾವನೆಗಳು ಸಂಪೂರ್ಣವಾಗಿ ಅವರ ಸಂಗಾತಿಯ ಮೇಲೆ ಅವಲಂಬಿತವಾಗಿದೆ. ಅವರ ಮನಸ್ಸಿಗೆ ಸಮ್ಮತಿಯಾಗುವ ಸಂಗಾತಿ ದೊರೆತರೆ ಅವರ ಲೈಂಗಿಕ ಆಸಕ್ತಿ ಉತ್ತುಂಗದಲ್ಲಿರುತ್ತದೆ. ಅವರಿಗೆ ಆಸಕ್ತಿ ಅಥವಾ ಸೂಕ್ತ ಸಂಗಾತಿ ಸಿಗದಿದ್ದರೆ ಅವರ ಲೈಂಗಿಕ ಉತ್ಸಾಹವು ಪೂರ್ಣ ತಣ್ಣಗಾಗಿ ಬಿಡುತ್ತದೆ. ಈ ರಾಶಿಯವರು ಹೃದಯವಂತರು, ಸ್ನೇಹಮಯಿಗಳು, ಎಲ್ಲರೊಡನೆ ಉತ್ತಮ ಬಾಂಧವ್ಯ ಹೊಂದಿರುತ್ತಾರೆ. ಸಂಕೋಚವಿಲ್ಲದೆ ಎಲ್ಲರೊಡನೆ ಮುಕ್ತವಾಗಿ ವ್ಯವಹರಿಸುವ ಇವರ ನಡೆ ಎಲ್ಲರಿಗೂ ಇಷ್ಟವಾಗುತ್ತದೆ. ಅದರಲ್ಲೂ ಇವರ ಹೃದಯವಂತಿಕೆಗೆ ಯಾವ ವಯೋಮಾನದವರಾದರೂ ಮಾರು ಹೋಗುತ್ತಾರೆ. ಇವರ ಕಾರ್ಯನಿಷ್ಠೆ, ನಡೆ, ಗಾಂಭೀರ್ಯವನ್ನು ಇತರರು ಅನುಸರಿಸಲು ಬಯಸುತ್ತಾರೆ. ಈ ರಾಶಿಯವರು ಯಾವುದೇ ಸ್ಥಳಕ್ಕೆ ಹೋದರೂ ಚಿರಪರಿಚಿತರಂತೆ ಕಾಣುತ್ತಾರೆ. ಪ್ರೌಢಾವಸ್ಥೆಯಲ್ಲಿ ಇವರತ್ತ ಆಕರ್ಷಣೆ ಮತ್ತು ಹೆಚ್ಚು. ಇವರ ಕೇಶವಿನ್ಯಾಸ, ಡ್ರೆಸ್ ಕಾಂಬಿನೇಷನ್ ಬೇರೆಯವರಿಗಿಂತ ಭಿನ್ನವಾಗಿರುತ್ತದೆ. ಈ ರಾಶಿಯ ಮಹಿಳೆಯರು ಅಲಂಕಾರ ಪ್ರಿಯರು. ಎಲ್ಲರಿಗಿಂತ ತಾವು ಸುಂದರವಾಗಿ ಕಾಣಬೇಕೆಂದು ಬಯಸುತ್ತಾರೆ. ಭಾವನಾತ್ಮಕ ಜೀವಿಗಳು. ಇವರು ಸಭೆ ಸಮಾರಂಭಗಳಲ್ಲಿ ಬಹು ಮುಖ್ಯ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ತಾನಾಗಿಯೇ ಜನಪ್ರಿಯತೆ ದೊರೆಯುತ್ತದೆ. ಅತಿ ಶೀಘ್ರವೇ ಕೋಪಗೊಳ್ಳುತ್ತಾರೆ. ನಾನು ಮಾಡುವುದೆಲ್ಲ ಸರಿ ಎಂಬ ಭಾವನೆ ಸದಾ ಇರಲಿದೆ. ಯಾವುದೇ ವಿಚಾರವನ್ನು ಗಂಭೀರವಾಗಿ ಸ್ವೀಕರಿಸುವುದಿಲ್ಲ. ದೊಡ್ಡವರೊಂದಿಗೆ ದೊಡ್ಡವರಾಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವುದೇ ಇವರ ವಿಶೇಷ. ಸಿಂಹ ರಾಶಿಯವರು ತಮ್ಮ ಮೋಹಕತೆ ಮತ್ತು ಆಕರ್ಷಕ ನೋಟಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರು ಇತರರನ್ನು ಆರಾಮದಾಯಕ ಮತ್ತು ನಿರಾಳವಾಗಿರುವಂತೆ ಮಾಡುವ ನೈಸರ್ಗಿಕ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇದು ತುಂಬಾ ಸೆಡಕ್ಟಿವ್ ಆಗಿರಬಹುದು. ಸಿಂಹ ರಾಶಿಯವರು ತುಂಬಾ ರೊಮ್ಯಾಂಟಿಕ್ ಮತ್ತು ಭಾವೋದ್ರಿಕ್ತರಾಗಿರುತ್ತಾರೆ. ಅದು ಅವರನ್ನು ಇತರರಿಗೆ ಬಹಳ ಇಷ್ಟವಾಗುತ್ತದೆ.
ಅವರು ನೈಸರ್ಗಿಕ ಲೈಂಗಿಕ ಆಕರ್ಷಣೆಯನ್ನು ಹೊಂದಿದ್ದು ಅದು ತುಂಬಾ ಆಕರ್ಷಕವಾಗಿರುತ್ತದೆ. ಸಿಂಹ ರಾಶಿಯವರ ಲೈಂಗಿಕ ಜೀವನವು ಒಂದು ಸಾಹಸ, ವಿನೋದ ಮತ್ತು ಅತ್ಯಂತ ಶಕ್ತಿಯುತವಾಗಿದೆ. ಇದು ಲೈಂಗಿಕತೆ ಮತ್ತು ಪ್ರೀತಿಯ ನಡುವಿನ ಗಡಿಗಳ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿರುವ ವ್ಯಕ್ತಿ. ಆದರೆ ಅವರ ಲೈಂಗಿಕ ಜೀವನದ ಗುಣಮಟ್ಟಕ್ಕೆ ಅನ್ಯೋನ್ಯತೆ ಮತ್ತು ಭಾವನಾತ್ಮಕ ಸಂಪರ್ಕ ಎಷ್ಟು ಮುಖ್ಯ ಎಂಬುದನ್ನು ನೋಡಲು ವಿಫಲವಾಗಬಹುದು. ಅರ್ಥಪೂರ್ಣ ಸಂಬಂಧದಲ್ಲಿ ನಿಜವಾದ ತೃಪ್ತಿಯನ್ನು ಕಂಡುಕೊಳ್ಳಲು ಪ್ರತಿಯೊಬ್ಬ ಸಿಂಹ ರಾಶಿಯವರು ಅವರ ಅರಿವಿನ ಮೂಲಕ ಹೋರಾಡಲು ಮತ್ತು ಅವರ ಸೂಕ್ಷ್ಮ ಉಪಪ್ರಜ್ಞೆ ಕೇಂದ್ರವನ್ನು ತಲುಪಲು ಪಾಲುದಾರರ ಅಗತ್ಯವಿದೆ. ಅಗ್ನಿ ಚಿಹ್ನೆಯ ಸಿಂಹ ರಾಶಿಯು ಭಾವೋದ್ರಿಕ್ತ ಮತ್ತು ಪ್ರಾಮಾಣಿಕವಾಗಿದೆ ಮತ್ತು ಅವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ಮತ್ತು ಸ್ಪಷ್ಟತೆಯಿಂದ ತೋರಿಸುತ್ತಾರೆ. ಪ್ರೀತಿಯಲ್ಲಿರುವಾಗ ಅವರು ವಿನೋದ, ನಿಷ್ಠಾವಂತ, ಗೌರವಾನ್ವಿತ ಮತ್ತು ತಮ್ಮ ಪ್ರೀತಿಪಾತ್ರರ ಕಡೆಗೆ ಬಹಳ ಉದಾರವಾಗಿರುತ್ತಾರೆ. ಅವರು ಯಾವುದೇ ಸಂಬಂಧದಲ್ಲಿ ನಾಯಕನ ಪಾತ್ರವನ್ನು ವಹಿಸುತ್ತಾರೆ ಮತ್ತು ಅವರ ಸ್ವತಂತ್ರತೆಯನ್ನು ಬಲವಾಗಿ ಅವಲಂಬಿಸುತ್ತಾರೆ. ಇದು ಕೆಲವೊಮ್ಮೆ ತಮ್ಮ ಸಂಗಾತಿಗೆ ಬೇಸರವನ್ನುಂಟು ಮಾಡುತ್ತದೆ. ವಿಶೇಷವಾಗಿ ಅವರು ತಮ್ಮ ಇಚ್ಛೆಯನ್ನು ಹೇರಲು ಪ್ರಾರಂಭಿಸಿದರೆ ಮತ್ತು ಮೊದಲಿಗೆ ಸಂಘಟಿಸಲು ತಮ್ಮದಲ್ಲದ ವಿಷಯಗಳನ್ನು ಸಂಘಟಿಸಲು ಪ್ರಾರಂಭಿಸಿದರೆ ಸಂಗಾತಿಗೆ ಇಷ್ಟವಾಗದೇ ಇರಬಹುದು. ಪ್ರತಿಯೊಬ್ಬ ಸಿಂಹ ರಾಶಿಯವರಿಗೆ ಪಾಲುದಾರನ ಅಗತ್ಯವಿರುತ್ತದೆ. ಅವರು ಸ್ವಯಂ ಅರಿವುಳ್ಳ, ಸಮಂಜಸವಾದ ಮತ್ತು ಅವರಂತೆಯೇ ಬೌದ್ಧಿಕ ಮಟ್ಟದಲ್ಲಿರುತ್ತಾರೆ. ಅವರ ಪಾಲುದಾರರು ತಮ್ಮನ್ನು ತಾವು ವ್ಯಕ್ತಪಡಿಸಲು ಮತ್ತು ಹೋರಾಡಲು ಹಿಂಜರಿಯಬೇಕಿಲ್ಲ. ಸಿಂಹ ರಾಶಿಯವರ ಲೈಂಗಿಕ ಜೀವನವು ಒಂದು ಸಾಹಸ, ವಿನೋದ ಮತ್ತು ಅತ್ಯಂತ ಶಕ್ತಿಯುತವಾಗಿದೆ. ಇದು ಲೈಂಗಿಕತೆ ಮತ್ತು ಪ್ರೀತಿಯ ನಡುವಿನ ಗಡಿಗಳ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿರುವ ವ್ಯಕ್ತಿ. ಆದರೆ ಅವರ ಲೈಂಗಿಕ ಜೀವನದ ಗುಣಮಟ್ಟಕ್ಕೆ ಅನ್ಯೋನ್ಯತೆ ಮತ್ತು ಭಾವನಾತ್ಮಕ ಸಂಪರ್ಕ ಎಷ್ಟು ಮುಖ್ಯ ಎಂಬುದನ್ನು ನೋಡಲು ವಿಫಲವಾಗಬಹುದು. ಅರ್ಥಪೂರ್ಣ ಸಂಬಂಧದಲ್ಲಿ ನಿಜವಾದ ತೃಪ್ತಿಯನ್ನು ಕಂಡುಕೊಳ್ಳಲು ಪ್ರತಿಯೊಬ್ಬ ಸಿಂಹ ರಾಶಿಯವರು ಅವರ ಅರಿವಿನ ಮೂಲಕ ಹೋರಾಡಲು ಮತ್ತು ಅವರ ಸೂಕ್ಷ್ಮ ಉಪಪ್ರಜ್ಞೆ ಕೇಂದ್ರವನ್ನು ತಲುಪಲು ಪಾಲುದಾರರ ಅಗತ್ಯವಿದೆ. ಸಿಂಹ ರಾಶಿಯವರು ಆಶಾವಾದಿಗಳಾಗಿದ್ದಾರೆ ಮತ್ತು ಒಮ್ಮೆ ಅವರು ತಮ್ಮ ಕೆಲಸಕ್ಕೆ ಅರ್ಪಿಸಿಕೊಂಡರೆ ಎಲ್ಲವನ್ನೂ ಸರಿಯಾಗಿ ಮಾಡುತ್ತಾರೆ. ಅವರು ತಮ್ಮನ್ನು ತಾವು ಕಂಡುಕೊಳ್ಳುವ ಅತ್ಯುತ್ತಮ ಸನ್ನಿವೇಶವೆಂದರೆ ತಮ್ಮದೇ ಆದ ಮೇಲಧಿಕಾರಿಗಳಾಗಿರುವುದು ಅಥವಾ ಇತರರನ್ನು ತಮ್ಮ ಮೇಲಧಿಕಾರಿಗಳಿಂದ ಸಾಧ್ಯವಾದಷ್ಟು ಕಡಿಮೆ ನಿಯಂತ್ರಣದೊಂದಿಗೆ ನಿರ್ವಹಿಸುವುದು. ನಟನೆ ಮತ್ತು ಮನರಂಜನೆಯಂತಹ ಕಲಾತ್ಮಕ ಪ್ರತಿಭೆಗಳ ಮುಕ್ತ ಅಭಿವ್ಯಕ್ತಿಗೆ ಅವಕಾಶ ನೀಡುವ ಉದ್ಯೋಗಗಳು ಸಿಂಹ ರಾಶಿಗೆ ಸೂಕ್ತವಾಗಿವೆ. ನಿರ್ವಹಣೆ, ಶಿಕ್ಷಣ ಮತ್ತು ರಾಜಕೀಯ ಕೂಡ ಉತ್ತಮವಾದ ಕ್ಷೇತ್ರವಾಗಿದೆ. ಹಾಗೆಯೇ ಅವರನ್ನು ನಾಯಕತ್ವದ ಸ್ಥಾನಕ್ಕೆ ತರುವ ಯಾವುದೂ ಸಹಜವಾಗಿಯೇ ಅವರಿಗೆ ಸೂಕ್ತವಾಗಿರುತ್ತದೆ. ಆಧುನಿಕ ಮತ್ತು ಟ್ರೆಂಡಿ ವಸ್ತುಗಳನ್ನು ಸಿಂಹ ರಾಶಿಯವರು ಇಷ್ಟಪಡುತ್ತಾರೆ ಮತ್ತು ಹಣವು ಅವರಿಗೆ ಸುಲಭವಾಗಿ ಬಂದರೂ ಕಡಿಮೆ ಜವಾಬ್ದಾರಿಯುತವಾಗಿ ಖರ್ಚು ಮಾಡುತ್ತಾರೆ. ಅತ್ಯಂತ ಉದಾರ, ಅವರು ಅನೇಕ ಸ್ನೇಹಿತರಿಗೆ ಹಣಕಾಸಿನ ಸಹಾಯವನ್ನು ನೀಡಬಲ್ಲರು. ಇದು ಯಾವಾಗಲೂ ಬುದ್ಧಿವಂತ ಎಂದು ಸಾಬೀತುಪಡಿಸದಿದ್ದರೂ ಅದು ಯಾವಾಗಲೂ ಅವರಿಗೆ ಒಳ್ಳೆಯದನ್ನುಂಟು ಮಾಡುತ್ತದೆ. ಸಿಂಹ ರಾಶಿಯನ್ನು ಆಳುವ ಗ್ರಹ ಸೂರ್ಯನು ಧೈರ್ಯಶಾಲಿ, ಆಗಾಗ್ಗೆ ನಾಟಕೀಯ ಮತ್ತು ಕಲಾತ್ಮಕ ಜನರ ಪಟ್ಟಿಯಲ್ಲಿ ಕಂಡುಬರುತ್ತಾನೆ. ಜ್ಯೋತಿಷ್ಯದಲ್ಲಿ ಆಧುನಿಕ ಮಾನಸಿಕ ಸ್ವರೂಪಗಳಲ್ಲಿ ಸೂರ್ಯನು ನಮ್ಮ ಪ್ರಮುಖ ಅಹಂ ಅಭಿವ್ಯಕ್ತಿಗೆ ಸಂಪರ್ಕ ಹೊಂದಿದ್ದಾನೆ. ಈ ಸೂರ್ಯನೊಂದಿಗಿನ ಜನರಿಗೆ ಬಲವಾದ, ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಸ್ವಯಂ ಪ್ರಜ್ಞೆಯನ್ನು ಹೊಂದಿರುವ ಖ್ಯಾತಿಯನ್ನು ನೀಡುತ್ತದೆ. ನೀವು ಸಿಂಹವ ರಾಶಿಯ ಹುಡುಗಿಯ ಕಡೆಗೆ ಆಕರ್ಷಿತರಾಗಿದ್ದರೆ ನಿಮ್ಮದು ಆದರ್ಶ ಜೋಡಿಯಾಗಬಹುದು. ಸಿಂಹವು ಪ್ರತಿನಿಧಿಸುವ ಈ ರಾಶಿಯವರು ಅವರ ಆತ್ಮವಿಶ್ವಾಸದ ಕಾರಣದಿಂದಾಗಿ ಸ್ನೇಹಿತರನ್ನು ಸುಲಭವಾಗಿ ಆಕರ್ಷಿಸುತ್ತಾರೆ. ಇದರಿಂದಾಗಿ ಕೆಲವೊಮ್ಮೆ ಅವರನ್ನು ವಿರೋಧಿಸಲು ಅಸಾಧ್ಯವಾಗುತ್ತದೆ. ಅವರು ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿದ್ದಾರೆ. ಇದು ಇತರರೊಂದಿಗೆ ವ್ಯವಹರಿಸುವಾಗ ಅವರಿಗೆ ನಿರಾಳತೆಯನ್ನು ನೀಡುತ್ತದೆ.
ಸಿಂಹ ರಾಶಿಯವರು ಉದಾರ, ನಿಷ್ಠಾವಂತ ಮತ್ತು ನಿಜವಾದ ನಿಷ್ಠಾವಂತ ಸ್ನೇಹಿತ, ನಿರ್ದಿಷ್ಟ ಗೌರವ ಮತ್ತು ವೈಯಕ್ತಿಕ ಮೌಲ್ಯಗಳಿಗೆ ಬದ್ಧತೆಯಿಂದ ಇರುವವರು. ಇತರರಿಗೆ ಸಹಾಯ ಮಾಡುವ ಅವಶ್ಯಕತೆಯೊಂದಿಗೆ ಜನಿಸಿದ ಅವರು ಸಾಕಷ್ಟು ಸಮಯ ಮತ್ತು ಶಕ್ತಿಯನ್ನು ತೆಗೆದುಕೊಂಡರೂ ಸಹ ಸಹಾಯ ಮಾಡುತ್ತಾರೆ. ಬಲವಾದ ಮತ್ತು ವಿಶ್ವಾಸಾರ್ಹರಾದ ಇವರು ಬಹುತೇಕ ಎಲ್ಲರನ್ನೂ ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಜನರೊಂದಿಗೆ ಆತಿಥ್ಯ ವಹಿಸುವ ಶಕ್ತಿಯನ್ನು ಹೊಂದಿದ್ದಾನೆ. ಅವರು ವಿರಳವಾಗಿ ಏಕಾಂಗಿಯಾಗಿರುತ್ತಾರೆ, ಏಕೆಂದರೆ ಇತರರೊಂದಿಗಿನ ಸಂವಹನವು ಅವರಿಗೆ ಅಗತ್ಯವಿರುವ ಸ್ವಾಭಿಮಾನ ಮತ್ತು ಅರಿವಿನ ಅರ್ಥವನ್ನು ನೀಡುತ್ತದೆ. ಆದರೆ ವೇಗವನ್ನು ಉಳಿಸಿಕೊಳ್ಳಲು ಮತ್ತು ಅವರು ಹೋದಲ್ಲೆಲ್ಲ ಅವರು ಸಾಗಿಸುವ ಹೆಚ್ಚಿನ ಶಕ್ತಿಯನ್ನು ಅನುಸರಿಸುವಂಥ ಸ್ನೇಹಿತರನ್ನು ಹುಡುಕುವಲ್ಲಿ ತೊಂದರೆ ಉಂಟಾಗಬಹುದು. ಕುಟುಂಬದ ವಿಷಯಗಳು ಸಿಂಹ ರಾಶಿಯವರಿಗೆ ಮೊದಲ ವಿಷಯವೇನಲ್ಲ. ಬಹುಪಾಲು ತಮ್ಮ ಕಡೆಗೆ ಅವರ ಪ್ರಾಮುಖ್ಯತೆ ಇರುತ್ತದೆ. ಅವರು ಆದಷ್ಟು ಬೇಗ ಸ್ವತಂತ್ರರಾಗುತ್ತಾರೆ. ಇನ್ನು ಸಿಂಹ ತಮ್ಮ ಪ್ರೀತಿಪಾತ್ರರನ್ನು ರಕ್ಷಿಸಲು ಏನು ಬೇಕಾದರೂ ಮಾಡುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಸಿಂಹ ರಾಶಿಯ 5ನೇ ಮನೆಯ ಅಧಿಪತಿ. ಅದೃಷ್ಟ ಮತ್ತು ಸೃಜನಶೀಲತೆ ಈ ಮನೆಯ ಮೂಲ ಅಂಶ, ಏಕೆಂದರೆ ಧೈರ್ಯಶಾಲಿ ಮಕ್ಕಳ ರೀತಿಯ ಉತ್ಸಾಹವು 5ನೇ ಮನೆ ಸಂತೋಷ, ಅಭಿವ್ಯಕ್ತಿ ಮತ್ತು ಸ್ಫೂರ್ತಿಯನ್ನು ಹುಡುಕುವಾಗ ಒಬ್ಬ ವ್ಯಕ್ತಿಯು ಯಾವ ವಿಷಯಗಳಿಗೆ ಸೆಳೆಯಲ್ಪಡುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಸಿಂಹ ಸೂರ್ಯನಿಂದ ಆಳಲ್ಪಟ್ಟ ಕಾರಣ ಈ ಆಧುನಿಕ ಜ್ಯೋತಿಷ್ಯ ವ್ಯವಸ್ಥೆಯು 5ನೇ ಮನೆಯ ಮಹತ್ವಕ್ಕೆ ವಿಕಿರಣ ಸೌರ ಉಪ-ಸಹಿಯನ್ನು ಆಹ್ವಾನಿಸುತ್ತದೆ. ಸಿಂಹ ರಾಶಿಯವರು ಪ್ರೀತಿಯಲ್ಲಿ ಬಿದ್ದಾಗ ಇಡೀ ಪ್ರಪಂಚವು ಅದರ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಅವರು ಬಯಸುತ್ತಾರೆ. ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಸಂಬಂಧದ ಫೋಟೋಗಳನ್ನು ಆಗಾಗ್ಗೆ ಹಂಚಿಕೊಳ್ಳಬಹುದು ಅಥವಾ ಪ್ರತಿ ಸಂಭಾಷಣೆಯಲ್ಲಿ ಪ್ರೀತಿಯ ವಿಷಯವನ್ನು ತರಲು ಮಾರ್ಗಗಳನ್ನು ಕಂಡುಕೊಳ್ಳಬಹುದು. ಅವರು ಕೇಳುವ ಯಾರೊಂದಿಗಾದರೂ ತಮ್ಮ ಸಂಬಂಧದ ಬಗ್ಗೆ ಮಾತನಾಡಲು ಬಯಸುತ್ತಾರೆ. ಅವರು ನಿಜವಾದ ಸಂಬಂಧದಲ್ಲಿ ತಮ್ಮ ಭಾವನೆಗಳ ಬಗ್ಗೆ ಹೆಚ್ಚು ಮುಕ್ತ ಮತ್ತು ಪ್ರಾಮಾಣಿಕರಾಗಬಹುದು. ಅವರು ಹಿಂದೆ ನಾಚಿಕೆ ಪಡುತ್ತಿದ್ದಲ್ಲಿ ಅವರು ಹೃದಯದ ತುಂಬಾ ಪ್ರೀತಿಯನ್ನು ಹೊಂದಿರುತ್ತಾರೆ. ಸಿಂಹ ರಾಶಿಯ ಮಹಿಳೆ ಯಾವಾಗಲೂ ತನ್ನ ಸಂಗಾತಿಗೆ ಆದ್ಯತೆ ನೀಡುತ್ತಾಳೆ ಮತ್ತು ಅವರಿಗಾಗಿ ಅರ್ಥಪೂರ್ಣವಾದ ಕೆಲಸಗಳನ್ನು ಮಾಡಲು ತಯಾರಿರುತ್ತಾರೆ. ಅವರು ಕಲೆ ಅಥವಾ ಇತರ ಸೃಜನಶೀಲ ವ್ಯಕ್ತಿತ್ವದ ಮೂಲಕ ತಮ್ಮನ್ನು ತಾವು ವ್ಯಕ್ತಪಡಿಸಲು ಇಷ್ಟಪಡುತ್ತಾರೆ. ಸಿಂಹ ರಾಶಿಯ ಮಹಿಳೆಯರು ತಮ್ಮ ಇಷ್ಟ ಕಷ್ಟಗಳನ್ನು ಸೃಜನಾತ್ಮಕ ಅಭಿವ್ಯಕ್ತಿಯ ಮೂಲಕ ವ್ಯಕ್ತಪಡಿಸಲು ಇಷ್ಟಪಡುತ್ತಾರೆ. ಈ ಮಹಿಳೆಯರು ತಮ್ಮ ಅಭಿಪ್ರಾಯಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸುವಲ್ಲಿ ಸಮರ್ಥರಾಗಿದ್ದಾರೆ. ಸಿಂಹ ರಾಶಿಯಲ್ಲಿ ಜನಿಸಿದ ಮಹಿಳೆಯರು ನಂಬಿಕಸ್ಥರು ಮತ್ತು ಪ್ರಾಮಾಣಿಕವಾಗಿರಲು ಉತ್ತಮರು. ಸಿಂಹ ರಾಶಿಯವರು ತಮ್ಮ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಗೌರವಿಸುತ್ತಾರೆ. ನೀವು ಕಾಣುವ ಎಲ್ಲ ಸಿಂಹ ರಾಶಿಯ ಮಹಿಳೆಯರು ಪ್ರಾಮಾಣಿಕರು, ಸತ್ಯವಂತರು ಮತ್ತು ನೇರ ಸ್ವಭಾವದವರು. ಈ ಮಹಿಳೆಯರು ಯಾವಾಗಲೂ ತಮ್ಮಿಂದಾದ 100% ನಿಷ್ಠೆಯನ್ನು ತೋರುತ್ತಾರೆ ಮತ್ತು ಎಂದಿಗೂ ನಿಮಗೆ ದ್ರೋಹ ಮಾಡುವುದಿಲ್ಲ. ಆದ್ದರಿಂದ ಸಿಂಹ ರಾಶಿಯ ಮಹಿಳೆ ನಿಮ್ಮನ್ನು ಪ್ರೀತಿಸಿದರೆ ನೀವು ಅದೃಷ್ಟವಂತರು. ನಿಮ್ಮ ಸಿಂಹ ರಾಶಿಯವರು ನಿಮಗೆ ಮೆಚ್ಚುಗೆ ಮತ್ತು ಪ್ರೀತಿಪಾತ್ರರಾಗುವಂತೆ ಮಾಡಲು ಯಾವುದೇ ಮಟ್ಟಕ್ಕೆ ಹೋಗುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.